ನಿಮ್ಮ ಕರೆಗೆ ಶೀಘ್ರ ಯಾವ್ದು ನಿಮ್ ಚಾನಲ್? ಉತ್ತರ ನೀಡಲು ಸುಮ್ಮನೆ ಇರಲಾರದು ಅಂತ ಮಾಡಿ ರೀಸೆಂಟ್ ಆಗಿ ಮಾಡಿರೋದು. ಜೀವನದಲ್ಲಿ ಕೆಲವು ಸತಿ ಸಾಲ ಸಿಗಲ್ಲ. ಅದರಲ್ಲೂ ಕೆಲವ್ರಿಗಂತೂ ಸಾಲ ಮಾಡಿ ವಾಪಸ್ ಕೊಡದೇ ಇರೋರು ಅಥವಾ ಸರಿಯಾಗಿ ದುಡಿದಿದ್ದವ್ರಿಗಂತೂ ಸಾಲ ಸಿಗಲ್ಲ. ಹಂಗಾಗಿ ಸಾಲ ಮಾಡೋದೇ ಒಂದು ಕಲೆ ಯಾವತ್ತಿದ್ರು. ಅದಕ್ಕೆ ಇವತ್ತಿನ ಚಾಲೆಂಜ್ ಏನು ಅಂದರೆ 10 ನಿಮಿಷ ಟೈಮಲ್ಲಿ 3 ಜನ ಕಾಲ್ ಮಾಡಿ 10,000 ಸಾಲ ಹುಟ್ಟಿಸ್ಬೋದು ಅನ್ನೋರಿಗೆ ನಾನು 1,000 ರೂಪಾಯಿ ಕೊಡ್ತೀನಿ ಪ್ರೈಸ್ ಆಗಿ. ಅದೇ ಇವತ್ತಿನ ಚಾಲೆಂಜ್. ನಮ್ದು ಯೂಟ್ಯೂಬ್ ಚಾನಲ್ ಇದೆ. ನಾವೊಂದು ಚಾಲೆಂಜ್ ಕೊಡ್ತೀವಿ. ಆ ಚಾಲೆಂಜ್ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೊಂದು ಪ್ರೈಸ್ ಇದೆ. 10 ನಿಮಿಷ ಟೈಮ್ ಮಾಡೋಣ. ನೀವು 3 ಜನಕ್ಕೆ ಫೋನ್ ಮಾಡ್ಬೋದು. 3 ಜನಕ್ಕೆ ಫೋನ್ ಮಾಡಿ ನೀವು 10,000 ರೂಪಾಯಿ ಸಾಲ ಅರೇಂಜ್ ಮಾಡ್ಕೋಬೇಕು. ಸಾಲ ಅರೇಂಜ್ ಮಾಡಿದ್ರೆ ನಾನು 1,000 ಕೊಡ್ತೀನಿ ನಿಮ್ಗೆ. ನೀವು ಸಾಲ ತಗೊಂಡು ವಾಪಸ್ ಕೊಡಿ, ಪರವಾಗಿಲ್ಲ, ಅವರಿಗೆ ವಾಪಸ್ ಕೊಡಿ. ಇವಾಗ ನಾನು ಫ್ರೆಂಡ್ಸ್ ಗಳು ಯಾರು ಇಲ್ಲ, ಆಕ್ಸಿಡೆಂಟ್ ಆಗಿಬಿಟ್ಟಿತ್ತು ನನಗೆ. ಆ ಟೈಮಲ್ಲಿ ಇರೋ ಬರೋಣ ಇಸ್ಕೊಬಿಟ್ಟಿದ್ದೀನಿ. ಸರಿ, ಅಂತ ಕ್ಲೋಸ್ ಫ್ರೆಂಡ್ಸ್ ಯಾರು ಇಲ್ಲ ನಿಮ್ಗೆ. ಹೌದಾ? ಅಂದ್ರೆ ಸಾಲ ಮಾಡಕ್ಕೆ ಕಷ್ಟ ಅಂತ ನೀವ್ ಹೇಳ್ತೀರಾ. ಏನಕ್ಕೆ ಸಾಲ ಕೊಡಲ್ಲ ಜನ ಅಂದ್ರೆ ನನ್ನ ಫ್ರೆಂಡ್ಸ್ ಗಳು ಜಾಸ್ತಿ ಇಲ್ಲ. ಬೇರೆಯವ್ರ ಹತ್ರಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿತ್ತು, ಅವಾಗ ಇಸ್ಕೊಬಿಟ್ಟಿದೆ. ಅವ್ರಿಗೆ ಇನ್ನೂ ಕೊಟ್ಟಾಯ್ತ. ಸರಿ, ಥ್ಯಾಂಕ್ ಯು. ಬೇಗ ಸಾಲ ತೀರಿಸ್ಕೊಳ್ಳಿ. ಸರಿ, ಒಂದು ಚಾಲೆಂಜ್ ಕೊಡ್ತೀವಿ. ಆ ಚಾಲೆಂಜ್ ನೀವು ಕಂಪ್ಲೀಟ್ ಮಾಡಿದ್ರೆ ನಿಮ್ಗೊಂದು ಪ್ರೈಸ್ ಇರುತ್ತೆ. ಟ್ರೈ ಮಾಡ್ತೀರಾ? ಬೇಡವಾ? ಸರಿ, ಥ್ಯಾಂಕ್ ಯು. ಒಂದು ಚಿಕ್ಕ ಚಾಲೆಂಜ್ ಕೊಡ್ತೀವಿ. ನೀವು ಚಾಲೆಂಜ್ ಮಾಡಿದ್ರೆ ನಿಮ್ಗೊಂದು ಪ್ರೈಸ್. ಟ್ರೈ ಮಾಡ್ತೀರಾ? ನೀವು 10 ನಿಮಿಷ ಟೈಮಲ್ಲಿ 3 ಜನಕ್ಕೆ ಫೋನ್ ಮಾಡ್ಬೋದು. ನೀವು 10,000 ಸಾಲ ಇಸ್ಕೋಬೇಕು. ಯಾವ ಕೆಲವರು 3 ಜನಕ್ಕೆ ಫೋನ್ ಮಾಡಿ. ಆಗಲ್ವಾ? ಯಾಕಣ್ಣ? ಸಿಂಪಲ್ ಚಾಲೆಂಜ್. ಸಾಲ ಮಾಡಿದಿರ ಲೈಫಲ್ಲಿ ಯಾವತ್ತಾರು? ಎಲ್ಲರೂ ಮಾಡಿರ್ತೀರಲ್ಲ. ಈ ಸ್ಪಾಟ್ ಅಲ್ಲಿ 10 ಮಿನಿಟ್ಸ್ ಟೈಮ್ ಕೊಡ್ತೀವಿ. ನೀವು ಯಾರು 3 ಜನಕ್ಕೆ ಫೋನ್ ಮಾಡ್ಬೋದು. ಫೋನ್ ಮಾಡಿ 10,000 ಸಾಲ ನಿಮ್ಗೆ ಅರೇಂಜ್ ಮಾಡ್ಕೊಂಡ್ರೆ ನಾನು 1,000 ರೂಪಾಯಿ ನಿಮ್ಗೆ ಕೊಡ್ತೀನಿ ಪ್ರೈಸ್ ತರ. ಅಷ್ಟೊಂದು ಅಮೌಂಟ್ ಇದುವರೆಗೆ ಯಾರನ್ನು ಕೇಳಿಲ್ಲ. ಅಲ್ಲ, ಅದ್ ನೀವು ಅದು ಹೇಳಂಗಿಲ್ಲ. ಟಾಸ್ಕ್ ಅಂತೇನು ಹೇಳಂಗಿಲ್ಲ. ಇಸ್ಕೊಳ್ಳಿ, ಅದ್ ನೆಕ್ಸ್ಟ್ ಸ್ಪಾಟೇ ಕೊಡ್ಬೋದು. ಬಟ್ ನೀವು ಅವ್ರಿಗೆ ಹೇಳ್ಬೇಕಾದ್ರೆ 1 ತಿಂಗಳು ಅಥವಾ 1 ವಾರನೋ, 1 ತಿಂಗಳಲ್ಲಿ ವಾಪಸ್ ಕೊಡ್ತೀರಿ ಅಂತ ಕೇಳಿ 3 ಜನ ಕಾಲ್ ಮಾಡಿ ಅರೇಂಜ್ ಮಾಡಿದ್ರೆ ನಿಮ್ಗೆ 1,000 ರೂಪಾಯಿ ನಾನು ನಿಮ್ ಇಷ್ಟ. ಈಗ 3 ಜನ ಕಾಲ್ ಮಾಡ್ಬೋದು. ಯಾರು ಒಬ್ರು ಕೈಲಿ 10,000 ಇಸ್ಕೋಬೇಕು. ಇಬ್ರು ಟ್ರೈ ಮಾಡಿ, ಪರವಾಗಿಲ್ಲ. ಆದ್ರೆ ನೀವೇ ಕಾಲ್ ಮಾಡ್ಕೊಂಗಿಲ್ಲ. ನೀವೇ ಕಾಲ್ ಮಾಡ್ಕೊಂಡು ನೀವೇ ಸೆಂಡ್ ಮಾಡಂಗಿಲ್ಲ. ಒಬ್ರು ಹಾಕಿದ್ರೆ ಆಯ್ತಾ? 10,000 ಆಯ್ತು. ಟ್ರೈ ಮಾಡೋಣ, ನೋಡೋಣ. ಫ್ಯಾಮಿಲಿಗೆ ಬೇಡ, ಫ್ರೆಂಡ್ಸಿಗೆ ಮಾಡಿ. ಫ್ರೆಂಡ್ಸ್ ರಿಲೇಟಿವ್ಸ್ ಓಕೆ. ಕಂಡೀಷನ್ ಅಷ್ಟೇ. ಫಸ್ಟ್ ಯಾರು ಟ್ರೈ ಮಾಡ್ತೀರಿ ಟ್ರೈ ಮಾಡಿ. ಲೌಡ್ ಸ್ಪೀಕರ್ ಹಾಕ್ಬಿಡಿ. ನೋಡಿ ನಮ್ಮ ಹುಡುಗ ಅವರಿಗೆ ಧನ್ಯವಾದಗಳು. ನಿಮ್ಮ ಕರೆಗೆ ಶೀಘ್ರ ನಿಮ್ ಚಾನಲ್? ಉತ್ತರ ನೀಡಲು ಸುಮ್ಮನೆ ಇರಲಾರದು ಅಂತ ಮಾಡಿ ರೀಸೆಂಟ್ ಆಗಿ ಮಾಡಿರೋದು. कृपया कुछ समय पश्चात प्रयास करें. ನೀನ್ ಮಾಡಿದ್ರು ನೆಕ್ಸ್ಟ್ ಟೈಮ್ ಮಾಡ್ತೇನೆ. ಟ್ರೈ ಮಾಡಿ. ಕೇಳಿಲ್ಲ. ಯಾವಾಗ ಕೊಡ್ತೀವಿ ಅಂತ ಹೇಳ್ಬೋದು? 1 ತಿಂಗಳು, 15 ದಿವಸ, 1 ತಿಂಗಳು, ತಿಂಗಳಂತಾನೆ ಹೇಳ್ಬೇಕಾ? ಅಲ್ಲ, ಹಂಗೇನಿಲ್ಲ. ಕೊಡ್ತೀನಿ, ಈಗಲೇ ಕೊಡ್ತೀನಿ. ಟಾಸ್ಕ್ ಆದ್ಮೇಲೆ ಅನ್ಬಿಡಿ. ಹಲೋ ಶರಣ್, ಎಲ್ಲಿ ಆಫೀಸಾ? ಸ್ವಲ್ಪ ಅರ್ಜೆಂಟ್ ಇತ್ತು. ಒಂದು 10,000 ಅಮೌಂಟ್ ಬೇಕಿತ್ತು. 1 ವೀಕ್ ಒಳಗೆ ಕೊಡ್ತೀನಿ. ಈ ವೀಕ್ ಒಳಗೆ ಕೊಡ್ತೀನಿ. ಅರ್ಜೆಂಟ್ ಬೇಕು ಇವಾಗ. ಓಕೆ, ನೋಡಿ ಟ್ರೈ ಮಾಡಿ. ಇದ್ರೆ ಇವಾಗ ಬೇಗ ಹಾಕ್ಸ್ಬೇಕು. ನಾನು ವೀಕಲ್ಲಿ ವಾಪಸ್ ಕೊಡ್ತೀನಿ. ಎಷ್ಟೊತ್ತಾಗ್ಬೋದಾ?
ಏನ್ ಮಾಡ್ತೀನಿ ಅಂತ ಇವಾಗ ಬರ್ತಾನೆ ಒಂದ್ ಪಕ್ಕ. ಟ್ರೈ ಮಾಡು ಯಾರಿಗೆ ಮಾಡು, ಅವ್ರು ಎತ್ತಿಲ್ಲಲ್ಲ, ಟ್ರೈ ಮಾಡು. ಸೆಕೆಂಡ್ಸ್ ಇದೆಯಾ, ನಿಮಿಷ ಏನಾದ್ರು ಇದೆಯಾ? 10 ಮಿನಿಟ್ಸ್ 10 ಮಿನಿಟ್ಸ್ ಇದೆಯಾ? ಓಕೆ ಓಕೆ ಓಕೆ. ಮಾಡಿ ಲೇಟ್ ಆದ್ರೆ ತೊಂದ್ರೆ ಇಲ್ವಾ ನಿಮಗೆ ಮತ್ತೆ? ಇಲ್ಲ 2 ನಿಮಿಷದಲ್ಲಿ ಮಾಡ್ತೀನಿ ಅಂದ್ರಲ್ಲ ಮತ್ತೆ. ಬ್ರೋ ಎಲ್ಲಿದ್ಯಾ ಬ್ರೋ? 10K ಅಮೌಂಟ್ ಹಾಕೋ ಕೊಡ್ತೇನೆ. ಏನ್ ಮಾಡ್ಕೊಂಡೆ? ಬ್ರೋ ಎಷ್ಟು ಬ್ರೋ ಸ್ಯಾಲ್ರಿ ನಿಮಗೆ? 35 ತಾನೆ? ಸರಿ ತಗೋ, ಆಮೇಲೆ ಮಾಡ್ತೇನೆ. ನಿಮ್ದು 2 ಕಾಲ್ ಆಗಿದೆ, ಬಟ್ ಒಬ್ಬರು ಎತ್ತಿಲ್ಲ. ಮಾಡ್ಬೋದು, ಇನ್ನು ಇಬ್ರು ಮಾಡ್ಬೋದು ನೀವು. ಮಾಡಿ ಯಾರಿಗೆ ಟ್ರೈ ಮಾಡಿ. ಮಾಡ್ತೀನಿ ಅಂದ್ರ ಎತ್ತಿಲ್ಲಲ್ಲ ಅವ್ರು. ಹೆಂಗಾಯ್ತು ಬ್ರೋ ಅರ್ಜೆಂಟ್ಗೆ? ಇವ್ರು ಪ್ರತಿಯೊಬ್ರು ಕಾಲರ್ನು ಆದ್ರೆ ಕಾಂಟ್ಯಾಕ್ಟ್ ಟ್ರೈ ಮಾಡ್ತಾ ಇದಾರೆ, ಯಾರಿಗ್ ಮಾಡ್ಬೋದು ದುಡ್ಡು ಯಾರನ್ನು ಕೇಳಿಲ್ವಲ್ಲ. ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಆಗ್ಬೋದಲ್ಲ. ಒಳ್ಳೇದಕ್ಕಾಗ್ಲಿ ಕೆಟ್ಟದಕ್ಕಾಗ್ಲಿ. ಬ್ರೋ ಆರಾಮ? ಹಲೋ ಕೇಳಿಸ್ತಿಲ್ಲ? ಹಾ ಆರಾಮ ಬ್ರೋ, ಒಂದ್ ಹೆಲ್ಪ್ ಆಗ್ಬೇಕು ಅರ್ಜೆಂಟ್. ಇಲ್ಲ ಅನ್ನಂಗಿಲ್ಲ, ಒಂದ್ 10,000 ಅಮೌಂಟ್ ಬೇಕಿತ್ತು. ಈ ವೀಕಲ್ಲೇ ಹಾಕ್ತೀನಿ. ಹಾ ಈ ವೀಕಲ್ಲೇ, ವೀಕ್ ಒಳಗೆ ಇದ್ರೆ ಪಟ್ಟ ಅಂತ ಹಾಕಿ ಹಂಗೆ ಇದ್ ಮಾಡ್ಬಿಡ್ತೇನೆ. ಅರ್ಜೆಂಟ್ ಇತ್ತು, ಸ್ವಲ್ಪ ಹೊರಗಡೆ ಬಂದಿದ್ದೆ ಅದಕ್ಕೋಸ್ಕರ. ಹಾ ನಂದ್ರಿಂದ ವರ್ಕ್ ಆಗ್ತಿಲ್ಲ. ಹಾ SBI ಆಗ್ತಿಲ್ಲ. ಓಕೆ, ಇದೆಯಾ ಇಲ್ಲ ನೋಡ್ತೀರಾ ಹೆಂಗೆ? ನೋಡಿ ಬ್ರೋ, ಯಾರ ಹತ್ರ ಜಾಸ್ತಿ ಜಲ್ದಿ. ಹಾ ನೋಡಿ ಚೆಕ್ ಮಾಡಿ ಇದ್ರೆ ಈ ವೀಕ್ ಒಳಗೆ, ಒಟ್ಟು ವೀಕ್ ಅಂತ ಅಲ್ಲ, ವೀಕ್ ಒಳಗೆ. ಹಾ ಈ ಕಡೆ ಬಂದ್ಬಿಡಿ. ನಿಮ್ಮ ಹತ್ರ ಇದೆಯಾ ಸರ್ವರ್ ಪ್ರಾಬ್ಲಮಾ? ನೋಡಿ ಚೆಕ್ ಮಾಡಿ. ಇಲ್ಲ ನಿಮ್ಮ ಹತ್ರ ಯಾರ ತಾನ ಇದ್ರೆ ಹಾಕ್ಸಿ, ಬೇಕಾದ್ರೆ ಇನ್ನೊಬ್ರ ಹತ್ರ ಇಸ್ಕೊಂಡು ಆಲ್ಟರ್ನೇಟ್ ಕೊಡ್ತೀನಿ. ನಂದು ಇನ್ನೊಂದು ನಂಬರ್ ಇದೆಯಾ? ಲಾಸ್ಟಿಗೆ 9959. ಹಾ 9959. ಓಕೆ, ಆತರ ಪಾಪ, ಇಲ್ಲ ಅಂದ್ರೆ ಯಾರು ಇಲ್ಲ. ಇನ್ನೊಂದು ಅವ್ರ ಕಮಿಟ್ಮೆಂಟ್ ಎಲ್ಲ ಟ್ರೈ ಮಾಡಿ. ಇನ್ನೊಂದು ಕಾಲ್ ಇದೆ ನಿಮ್ದು? 2 ಕಾಲ ಏನು ಫೋನ್ ಪಿಕ್ ಮಾಡ್ದಲ್ಲ ಅವ್ರಿಗೆ. ರಿಟರ್ನ್ ಮಾಡ್ಬೋದು ಅವ್ರಿಗೆ ನಾವು. ಏನಾಯ್ತು ಮಾಡಿ ಟ್ರೈ ಮಾಡಿ, ಕೇಳಿ ಒಟ್ಟೆ 3 ಜನ, ಮತ್ತೆ ಬೇರೆಯವ್ರಿಗೆ ಮಾಡಂಗಿಲ್ಲ. ಎತ್ತಲಿಲ್ಲ ಅಂದ್ರೆ ಮಾಡ್ಬೋದು. ನೋಡಿ ನೀವು ಯಾರ್ದಾರು ಮಾಡಿ. ವರ್ಕ್ ಲೋಡ್ ಜಾಸ್ತಿ ಇದೆ ಅನ್ಸುತ್ತೆ, ಫೋನ್ ಪಿಕ್ ಮಾಡ್ತಾ ಇಲ್ಲ. ನೋಡೋಣ, ಟ್ರೈ ಮಾಡೋಣ. ಈಗ ಆಲ್ಮೋಸ್ಟ್ ಓಕೆ ಆಗಿತ್ತಲ್ಲ, ಅವ್ರು ಏನಾದ್ರು ನೋಡ್ತೀನಿ ಅಂದ್ರ? ನೋಡ್ತೀನಿ ಅಂದ್ರೆ 3 ಜನ ಕೇಳೋದು, ಲಾಸ್ಟ್ ಯಾರು ಒಬ್ರು ಹಾಕಿ ಹಾಕ್ತಾರಲ್ಲ. ಓಕೆನಾ? ಟೈಮ್ ಇದೆ ಇನ್ನು. ಇನ್ನೂ 10 ನಿಮಿಷ ಟೈಮ್ ಇದೆ. ಹೇಗಿದೆ? ಯಾರು ಬ್ರೋ? ಇನ್ನೊಬ್ಬ ಫ್ರೆಂಡಿಗೆ ಮಾಡಿದೆ, ಅವ್ನು ಯಾರು ಮಾತಾಡ್ತಾರೆ. ಬಿಸಿ ಇದಾರೆ. ಎಷ್ಟಿದೆ ಇನ್ನು ಟೈಮು? 3 ಮಿನಿಟ್ಸ್. 3 ನಿಮಿಷ ಇದೆ ಇನ್ನು.
10 ನಿಮಿಷ ಒಳಗೆ ಹಾಕ್ಬೇಕು ಅವರು, ಇಲ್ಲ ಓಕೆ ಅನ್ಬೇಕು. 10 ನಿಮಿಷದೊಳಗೆ ಹಾಕ್ಬೇಕು ಬ್ರೋ. ನೀವು ಕೇಳಕ್ಕೆ 10 ನಿಮಿಷ ತಗೊಳ್ರ ಆಮೇಲೆ. ಹಲೋ ಸಂಜಯ್, ಎಲ್ಲಿದ್ಯಾ ಬ್ರೋ? ಮಲಗಿದ್ಯಾ ಬ್ರೋ? ಒಂದು 10K ಅಮೌಂಟ್ ಆಗ ಕೊಡ್ತೀನಿ ನಿನಗೆ. ಏನ ಸರಿ, ಕಟ್ ಮಾಡಿ ಆಮೇಲೆ ಮಾಡ್ತೀನಿ. ಕಟ್ ಮಾಡಿ ಆಮೇಲೆ ಮಾಡ್ತೀನಿ. ಅವ್ರು ಏನೇನು ಅಂತ ಕೇಳಿಸ್ಲಿಲ್ಲ ನನಗೆ. ₹1 ಇಲ್ಲ ಅಂದ್ರು. ಪ್ರದೀಪ್, ಒಂದು ಹೆಲ್ಪ್ ಆಗ್ಬೇಕು ಅರ್ಜೆಂಟ್. ಸ್ವಲ್ಪ ಹೊರಗಡೆ ಬಂದಿದ್ದೆ, ನನ್ನ ಫೋನ್ ಪೇ ವರ್ಕ್ ಆಗ್ತಿದೆ, ಟೆಕ್ನಿಕಲ್ ಇಶ್ಯೂ ಒಂದು ಬರ್ತಿದೆ. ಒಂದು 10K ಅಮೌಂಟ್ ಬೇಕಿತ್ತು, ನಾಳೆ ನಾಡಿದ್ರಲ್ಲಿ ಹಾಕ್ಬಿಡ್ತೇನೆ. 10,000. ಹಾಂ 10,000. ಹಾಂ ಇಲ್ವಾ? ಕ್ರೆಡಿಟ್ ಕಾರ್ಡ್ ಕೊಡ್ತೀನಿ. ಇಲ್ಲ, ಅಮೌಂಟೇ ಬೇಕಿತ್ತು, ನಂದು ಐತೆ, ವರ್ಕ್ ಆಗ್ತಿಲ್ಲ ಅಷ್ಟೇ. ಇವನು ಚೇತನಿ ಮಾಡಿದ್ದೆ, ಅವನು ಪಾಪ ಟೆಕ್ನಿಕಲ್ ಇಶ್ಯೂ ಅಂತಂದ. ಹಾ, ಕ್ರೆಡಿಟ್ ಕಾರ್ಡ್ ಬೇಡ. ಹಾ ಹಾ ಹಾ, ಸರಿ ಸರಿ ಆಯ್ತು. ಕ್ರೆಡಿಟ್ ಕಾರ್ಡ್ ಬೇಡ, ಇರ್ಲಿ ಮಾಡ್ತೀನಿ. ಒಂದು 5 ನಿಮಿಷ ಆಯ್ತು ಬಿಡು, ಆಗೋದಿಲ್ಲ. ಇನ್ನೊಂದು ನಿಮಿಷ ಅಲ್ಲ, ಇನ್ನೊಂದು ನಿಮಿಷ ಇದೆ. ನಿಮ್ಗೆ ಒಂದು ಕಾಲ್ ಇದೆ, ನಿಮ್ಗೆ ಏನೇನು ಇನ್ಕಮಿಂಗ್ ಮಾತ್ರ ಬಾಕಿ ಇರೋದು, ದುಡ್ಡು ಮಾತ್ರ ಬರ್ಬೇಕಷ್ಟೇ. ನಿಮ್ಗೆ ಕೇಳಾಗಿದೆ, ಕೇಳ್ಬೇಕಾ? ಕೇಳಾಗಿದೆ ನೋಡಿ, ಇನ್ನೊಂದ್ಸತಿ ಬೇಕಾದ್ರೆ ಕೇಳಿ ಅವ್ರನ್ನೇ. ಅವ್ರ ಹೆಸರು ಗೊತ್ತಿದ್ಯಾ? ಸರಿ, ಓಕೆ. 10K ಅಮೌಂಟ್ ಇದೆಯಾ? ಕೊಡ್ತೇನೆ. ಎಷ್ಟು ಎಷ್ಟು? 30 ಹತ್ರನಾ? ಹಾ, ಏನಾಗೋಣ ಬ್ರೋ? ಹೌದಾ, ನಾಳೆ ಯೂಟ್ಯೂಬ್ ಅಲ್ಲಿ ಬರುತ್ತೆ ಬಿಡು. ಆಯ್ತು, ಮುಗಿತು ಬಿಡಿ. ಸರಿ ತಗೋ, ಆಮೇಲೆ ಮಾಡ್ತೇನೆ. ಇಲ್ಲ, ಏನೇ ಟೈಮ್ ಇರಲ್ಲ ಪಾಪ ಅವರಿಗೆ, ಮತ್ತೆ ಮತ್ತೆ ಫೋನ್ ಮಾಡಿ ಹಾಕಿ ಹಾಕಿ ಅಂದ್ರೆ ಓಕೆ ಬ್ರೋ, ಸ್ಟಾಪ್ ಮಾಡ್ತೀನಿ. ಆಗ್ತಾರೆ, ಬಟ್ ಲೇಟ್ ಆಗ್ಬೋದು. 10 ನಿಮಿಷ ಲೇಟ್ ಆಗುತ್ತೆ. ಇಲ್ಲ, ನಾವೇನ್ ಬೇಕಾದ್ರೆ ಇನ್ನೊಂದ್ಸತಿ ಬೇಕಾದ್ರೆ ಕೇಳ್ತಾರೆ, ಹೌದು, ಏನಾಯ್ತಾ, ರೇಂಜ್ ಆಯ್ತಾ ಅಂತ. ಈಗ ಬ್ರೋ, ಹಾ, ಇವ್ರು ಇಲ್ಲಿಂದಲೇ ಇವ್ರಿಗೆ ನೀವು ಫೋನ್ ಮಾಡಿದ್ರೆ ಅಥವಾ ಅವ್ರು ನಿಮಗೆ ಫೋನ್ ಮಾಡಿದ್ರೆ ಆಗ್ತಿದ್ರಾ? ಹೌದಾ? ಅಂದ್ರೆ ಅವ್ರ ಫ್ರೆಂಡ್ ಯಾರು ಅಂತ ನೋಡಾಕ್ತೀರಾ ಅಥವಾ ಅವ್ರ ಏನು ಪರಿಸ್ಥಿತಿ ಇದಾರೆ ಅಂತ ನೋಡಾಕ್ತೀರಾ? ಇಲ್ಲ, ಅವ್ನು ಕೇಳ್ದ ಅಂದ್ರೆ ಸರಿ ಆಯ್ತು ಕೊಡ್ತೀನಿ ಅಂತ. ಅಮೌಂಟ್ ಇದ್ರೆ ರೆಡಿ ಇದ್ರೆ ಹಾಕ್ತೀರಾ? ತುಂಬಾ ಸತಿ ಹಾಕಿದೀವಿ, ಅದಕ್ಕೋಸ್ಕರ. ಇವಾಗ ಇಬ್ರು ಜೊತೆಗೆ ಇದೀವಲ್ಲ, ಇಬ್ರು ಪಾರ್ಟ್ನರ್ಸ್ ಈಗ ಇದು ಸಿಕ್ಕಿದಾಗ ಕಷ್ಟ ಆಯ್ತಾ ಅಂತೀರಾ? ಇಲ್ಲ, ಇನ್ನೊಂದು ನಾನು ಜಾಸ್ತಿ ಯಾರನ್ನ ಅಮೌಂಟ್ ಕೇಳಿಲ್ಲ ಇವತ್ತಿನ, ಹಂಗಾಗಿ ಯಾರು ಕೇಳ್ಬೇಕಂತ ಗೊತ್ತಾಗಿಲ್ಲ ಈ ಟೈಮ್. ಹಂಗೆ ಬ್ರೋ, ಅದೇ ನನ್ನ ವಿಶ್ವಾಸ. ಥ್ಯಾಂಕ್ ಯು. ಆ ಪರಿಸ್ಥಿತಿ ಬೇರೆ. ಥ್ಯಾಂಕ್ ಯು ಖುಷಿ ಆಯ್ತು. ವೆಲ್ಕಮ್.